ಕಾಂಗ್ರೆಸ್ ಸರ್ಕಾರದಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದೆ. ಈಗ ಸಚಿವರ ಮಧ್ಯೆ ಬೆಂಗಳೂರು ಉಸ್ತುವಾರಿ ಖಾತೆಗಾಗಿ ಫೈಟ್ ಶುರುವಾಗಿದೆ. ಸರ್ಕಾರದಲ್ಲಿ ಸಚಿವ ರಾಮಲಿಂಗ ರೆಡ್ಡಿ ಅವರು ಸಿಡಿದಿದ್ದಾರೆ. ಬೆಂಗಳೂರು ಖಾತೆಯನ್ನ ಕೊಡಿ, ಇಲ್ಲದೇ ಇದ್ರೆ ರಿಸೈನ್ ಮಾಡ್ತೀನಿ ಅಂತ ರಾಮಲಿಂಗ ರೆಡ್ಡಿ ಅವರು ಎಚ್ಚರಿಸಿದ್ದಾರೆ. ಒಂದು ಬೆಂಗಳೂರು ಖಾತೆಯನ್ನ ಕೊಡಿ, ಇಲ್ಲದೆ ಹೋದ್ರೆ ನಾನು ರಿಸೈನ್ ಮಾಡ್ತೀನಿ. ಡಿಕೆಶಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ರಾಮಲಿಂಗ ರೆಡ್ಡಿ ಅವರು ಪಟ್ಟು ಹಿಡಿದಿದ್ದಾರೆ. ನನಗೆ ಕೊಡೋದಾದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿ ಅಷ್ಟೇ, ಇಲ್ಲದೆ ಹೋದ್ರೆ ಯಾವುದೇ ಖಾತೆಗಳು ಬೇಡ ಅಂತ ರಾಮಲಿಂಗ ರೆಡ್ಡಿ ಅವರು ಹೇಳಿದ್ದಾರೆ. ಬೇಕಾದ್ರೆ ನಾನು ರಾಜೀನಾಮೆಯನ್ನು ಕೂಡ ಸಲ್ಲಿಕೆ ಮಾಡ್ತೀನಿ ಅಂತ ರಾಮಲಿಂಗ ರೆಡ್ಡಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಸಚಿವರು ಪೈಪೋಟಿ ಮಾಡ್ತಾ ಇದ್ದಾರೆ. ಈಗ ಈ ಹಿಂದೆ ಬೆಂಗಳೂರಿಗೆ ಬೇಡಿಕೆ ಇಟ್ಟಿದ್ರು ರಾಮಲಿಂಗ ರೆಡ್ಡಿ. ಈ ಹಿಂದೆನೆ ಅವರು ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವ ಸ್ಥಾನ ಬೇಕು ಅಂತ ಅವರು ಬೇಡಿಕೆ ಇಟ್ಟಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಪ್ರಭಾವದಿಂದ ಕಳೆದ ಬಾರಿ ಅಂದ್ರೆ ಸಿದ್ದರಾಮಯ್ಯನವರ ಒಂದು ಕಾಲಾವಧಿಯಲ್ಲಿ ರಾಮಲಿಂಗ ರೆಡ್ಡಿ ಅವರಿಗೆ ಈ ಕ್ಷೇತ್ರ ಕೈತಪ್ಪಿತ್ತು, ಈ ಒಂದು ಸ್ಥಾನ ಕೈತಪ್ಪಿತ್ತು. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಈಗ ಅವರ ಕೈತಪ್ಪಿ ಹೋಗುತ್ತೆ ಅದು. ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಏನಿದೆ ಅದನ್ನೇ ಕೊಡ್ಬೇಕು ನನಗೆ, ಇಲ್ಲದೆ ಹೋದ್ರೆ ಸಚಿವನಾಗಿ ರಾಜೀನಾಮೆಯನ್ನು ತಗೊಂಡಿರ್ಬೋದು, ನಾನು ರಾಜೀನಾಮೆ ಕೊಡ್ತೀನಿ ನಾನು ಬೇಕಾದ್ರೆ, ಬೇಡವೇ ಬೇಡ, ಯಾವ ಖಾತೆನೂ ಬೇಡ, ಶಾಸಕನಾಗಿನೇ ಮುಂದುವರಿತೀನಿ ನಾನು. ಇದು ರಾಮಲಿಂಗ ರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವರ ಮುಂದೆ ಇಡ್ತಾ ಇರುವಂತಹ ಬೇಡಿಕೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಈಗ ಖಾತೆ ಹಂಚಿಕೆ ಮಾಡಬೇಕು, ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನು ಹಂಚಿಕೆ ಮಾಡ್ತಾರೆ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಯಾಕಂದ್ರೆ ಮೊದಲ ಸಚಿವರ ಒಂದು ಪಟ್ಟಿ ಜೊತೆಗೆ ಅಂದ್ರೆ ಮೊದಲ ಒಂದು ಸಚಿವರ ಪಡೆಯ ಜೊತೆಗೆ ಈಗಾಗಲೇ ಅವರು ಪದಗ್ರಹಣವನ್ನು ಕೂಡ ಮಾಡಿದ್ದಾರೆ. ಆದರೆ ಈಗ ಅವರಿಗೆ ಖಾತೆ ಹಂಚಿಕೆ ವಿಚಾರ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಈಗ ಯಾರಿಗೆ ಯಾವ ಖಾತೆ ಕೊಡಬೇಕು, ಏನು ಮಾಡಬೇಕು, ಈ ತಲೆನೋವು ಡಿ ಕೆ ಶಿವಕುಮಾರ್ಗೆ ಈಗ ಆರಂಭ ಆಗಿದೆ. ಕಾದ ಕುಲುಮೆಯ ಮೇಲೆ ಕುಳಿತ ಹಾಗೆ ಆಗಿದೆ ಈಗ ಸಿಎಂ ಕುರ್ಚಿ ಮೇಲೆ ಕೂತಿರೋದು.